ನಮಸ್ಕಾರ ಎಲ್ರಿಗೂ ಟ್ರಾವೆಲ್ ವಿತ್ ಪಿಎಂಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಜರ್ನಿ ಬಂದು ಈಸ್ಟ್ ಸಿಕ್ಕಿಂ, ಗ್ಯಾಂಗ್ಟಾಕ್ ಇಂದ ಈಸ್ಟ್ ಸಿಕ್ಕಿಂ. ಇದು ಆಲ್ಮೋಸ್ಟ್ ಆಲ್ ಒಂದು 100 ಕಿಲೋಮೀಟರಲ್ಲೇ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು. ಯಾವ ಪ್ಲೇಸಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು, ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಆನ್ ದ ವೇ ಹೋಗುವಾಗ ಒಳ್ಳೊಳ್ಳೆ ವ್ಯೂಸ್ ಆ್ಯಂಡ್ ಈ ರೋಡ್ಸ್, ಈಸ್ಟ್ ಸಿಕ್ಕಿಂ ರೋಡ್ಸ್ ಅಂತೂ ಚೆನ್ನಾಗಿದೆ. ಹಿಂಗೆ ಇದೆ ಎಲ್ಲ ಕಡೆ. ನಾರ್ತ್ ಸಿಕ್ಕಿಂ ಥರ ಆಫ್ ರೋಡಿಂಗ್ ಎಲ್ಲೂ ಜಾಸ್ತಿ ಇಲ್ಲ. ಒಳ್ಳೆ ಸಿನಿಕ್ ವ್ಯೂಸ್ ಇರುತ್ತೆ ಹೋಗುವಾಗ ಆನ್ ದ ವೇ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೆ ಮತ್ತೆ, ಗ್ಯಾಂಗ್ಟಾಕಿಂದ ಹೊರಡುವಾಗ 3.5 ಕಿಲೋಮೀಟ್ರಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಈಸ್ಟ್ ಸಿಕ್ಕಿಂಗೆ ಪರ್ಮಿಟ್ನ ತೋರಿಸೋದು. ಅದಕ್ಕೆ 10:30 ಒಳಗಡೆ ರೀಚ್ ಆಗಲೇಬೇಕು ಅಲ್ಲಿಗೆ. ನೀವು 10:30 ಒಳಗಡೆ ರೀಚ್ ಆಗಿ ಸೈನ್ ಹಾಕಿಸ್ಕೊಂಡು ಹೊರಡಬೇಕು. ನಾವು ಫಸ್ಟ್ ಬಂದಿದ್ದ ಜಾಗನೇ ಹೈ ಆಲ್ಟಿಟ್ಯೂಡ್ ಪ್ಯಾಸೆಂಜರ್ ರೋಪ್ವೇ. ಸೊ ಇದು ಇರೋದು 13,193 ಫೀಟಲ್ಲಿ ಇದೆ. ಹೈಯೆಸ್ಟ್ ಆಲ್ಟಿಟ್ಯೂಡ್ ಕೇಬಲ್ ಕಾರ್ ರೈಡ್ ಇನ್ ಇಂಡಿಯಾ. ಇದಿರೋದು 40 ಕಿಲೋಮೀಟರ್ ಫ್ರಮ್ ಗ್ಯಾಂಗ್ಟಾಕ್. ಬೇಗ ರೀಚ್ ಆಗ್ಬೋದು. ಟಿಕೆಟ್ ತಗೊಂಡು ಕೇಬಲ್ ಕಾರ್ ಹತ್ತಿದ್ವಿ. ಇದಕ್ಕೆ ಟಿಕೆಟ್ ಪ್ರೈಸ್ ಬಂದು 360 rupees ಪರ್ ಪರ್ಸನ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಇರೋರಿಗೆ ಟಯರ್ಡ್ನೆಸ್, ಬ್ರೀತ್ಲೆಸ್ನೆಸ್ ಎಲ್ಲ ಫೀಲ್ ಆಗುತ್ತೆ, ಯಾಕೆಂದರೆ ಇದು ಹೈ ಆಲ್ಟಿಟ್ಯೂಡ್. ವ್ಯೂ ಅಂತೂ ಮಸ್ತಾಗಿರುತ್ತೆ ಕೇಬಲ್ ಕಾರಲ್ಲಿ ಹೋಗುವಾಗ. ಇಲ್ಲಿನ ವೆದರು 5 ಮಿನಿಟ್ಸಿಗೆ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಈಗ ಇಷ್ಟು ಚೆನ್ನಾಗಿದೆ, ಇನ್ನೊಂದು 5 ಮಿನಿಟ್ಸಿಗೆ ಫುಲ್ ಕವರ್ ಆಗಿರುತ್ತೆ, ಅಲ್ಲೇನು ಕಾಣಿಸೋದೇ ಇಲ್ಲ, ಆ ಥರ ಆಗಿರುತ್ತೆ. ಇದು ಓಪನಿಂಗ್ ಟೈಮ್ ಬಂದು 10 to 4, ಡಿಪೆಂಡ್ಸ್ ಆನ್ ದ ಸೀಸನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಟಾಪಿಗೆ ಬಂದಾಗ ಈ ಕಡೆ ನಾಥುಲಾ ಪಾಸು, ಕಾಂಚನಜಂಗಾ ವ್ಯೂ ಪಾಯಿಂಟು, 13,193 ಫೀಟ್. ಟಾಪಿಂದ ಈ ಥರ ವ್ಯೂ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿರೋ ಲೇಕ್ ಹೆಸರೇ ಚಾಂಗು ಲೇಕ್ ಅಂತಲೂ ಅಂತಾರೆ, ಸೋಮೋ ಲೇಕ್ ಅಂತಲೂ ಅಂತಾರೆ. ಸೊ ನೇಮೆಲ್ಲ ಸೋಮೋ ಲೇಕ್ ಅಂತಲೇ ಇದೆ, ಬಟ್ ಹಳೆ ಹೆಸರೆಲ್ಲ ಚಾಂಗೋ ಲೇಕ್ ಅಂತ ಇದೆ. ಇಲ್ಲಿ ಟಾಪಲ್ಲಿ ಒಂದು ಟೆಂಪಲ್ ಇದೆ. ಇಲ್ಲಿಂದ ಹೋದರೆ ಆ ಕಡೆ ಸ್ಟ್ರೈಟ್ ಭೂತಾನು, ಈ ಕಡೆ ರೈಟ್ ಸೈಡ್ ಕಾಂಚನಜಂಗಾ ಕಾಣುತ್ತೆ, ಲೆಫ್ಟ್ ಸೈಡ್ ಚೈನಾ ಬಾರ್ಡ್ರು. ಮುಗಿಸ್ಕೊಂಡು ವಾಪಸ್ ರಿಟರ್ನ್ ನೋಡ್ವಿ ಅದೇ ಕೇಬಲ್ ಕಾರಲ್ಲಿ. ಇದು ಆ್ಯಕ್ಚುಲಿ ಈ ಪ್ಲೇಸ್ನ ಮುಗಿಸೋಕ್ಕೆ 40 to 45 ಮಿನಿಟ್ಸ್ ಬೇಕಾಗುತ್ತೆ, ಫುಲ್ ವೇಟಿಂಗ್ ಪೀರಿಯಡ್ ಎಲ್ಲ ಸೇರಿ. ಚೆನ್ನಾಗಿದೆ ಪ್ಲೇಸ್ ಅಂತೂ, ಅಲ್ಟಿಮೇಟ್ ಲ್ಯಾಂಡ್ಸ್ಕೇಪ್ಸ್. ಸುತ್ತ ನೋಡಿದ್ರೂ ಬೆಟ್ಟ ಗುಡ್ಡಗಳು, ವಾಲ್ಪೇಪರ್ ಪಿಕ್ಚರ್ಸ್. ಕೆಳಗಡೆ ಈ ಥರ ಯಾಕ್ ರೈಡ್ ಕೂಡ ಇದೆ, ಇದನ್ನು ಕೂಡ ಮಾಡ್ಬೋದು. ನಾವೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದೆ ವಾರ್ ಮೆಮೋರಿಯಲ್ ಹಾಲ್. ಗಂಜು ಲಾಮಾ ವಾರ್ ಮ್ಯೂಸಿಯಂ ಅಂತ ಇದೆ. ಮ್ಯೂಸಿಯಂ ಒಳಗಡೆ ಕ್ಯಾಮ್ರಾ ಎಲ್ಲ ಬಿಡಲ್ಲ. ಇಲ್ಲಿ ಹೊರಗಡೆ ವಾರ್ ಮೆಮೋರಿಯಲ್ ಹಾಲ್ದು ರೆಕಾರ್ಡ್ ಮಾಡ್ಬೋದು. ಈ ವಾರ್ ಮೆಮೋರಿಯಲ್ ಶೆರ್ತಾಂಗ್ ವಾರ್ ಮೆಮೋರಿಯಲ್ ಅಂತ. ಇದು ಡೆಡಿಕೇಟೆಡ್ ಆಗಿ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಯಾರ್ಯಾರು ವೀರಮರಣ ಹೊಂದಿದ್ರು ಡ್ಯೂರಿಂಗ್ ಬಾರ್ಡರ್ ಕಾನ್ಫ್ಲಿಕ್ಟ್ಸಲ್ಲಿ, ಇನ್ಕ್ಲೂಡಿಂಗ್ ನಾಥುಲಾ ಆ್ಯಂಡ್ ಚೋಲಾ ಕ್ಲಾಶಸ್, ಅವರಿಗೋಸ್ಕರ ಕಟ್ಟಿರೋ ವಾರ್ ಮೆಮೋರಿಯಲ್ ಇದು. ಇಲ್ಲೇ ನೋಡ್ಬೋದು ಈ ಬೋರ್ಡ್ಗಳಲ್ಲೆಲ್ಲ ಯಾರ್ಯಾರು ವೀರಮರಣ ಹೊಂದಿದ್ರು ಅವ್ರದ್ದೆಲ್ಲ ನೇಮ್ ಹಾಕಿ ಅವ್ರದ್ದು ಹಿಸ್ಟ್ರಿ ಏನು, ಯಾವ ಥರ ಅಂತ ಎಲ್ಲ ಬರೆದಿದ್ದಾರೆ. ತುಂಬ ಜನದ ನೇಮ್ ಇದೆ. ಇದು ಟಾಪ್
ಗೆ ಬಂದಾಗ ಸುತ್ತ ವ್ಯೂ. ವ್ಯೂ ಅಂತೂ ಅಲ್ಟಿಮೇಟ್. ಇದ್ರ ಹಿಂದೆನೆ ನಾಥುಲಾ ಪಾಸ್ ಇದೆ. ಇವತ್ತು ನಾವು ನಾಥುಲಾ ಪಾಸಿಗೆ ಹೋಗಕ್ಕಾಗ್ಲಿಲ್ಲ, ಯಾಕಂದ್ರೆ ಇವತ್ತು ಮಂಡೇ. ನೆಕ್ಸ್ಟ್ ಬಂದಿದೆ ಬಾಬಾ ಮಂದಿರ್. ಇದು ಡೆಡಿಕೇಟೆಡ್ ಟು ಬಾಬಾ ಹರ್ಭಜನ್ ಸಿಂಗ್ ಹೂ ಡೈಡ್ ಇನ್ ಇಂಡಿಯಾ ಚೈನಾ ಬಾರ್ಡರ್ ಇನ್ 1968 ಅಲ್ಲಿ. ಸೊ ಇವರಂತೂ ತುಂಬಾ ಬ್ರೇವ್ ಸೋಲ್ಜರ್. ಈ ಬಾಬಾ ಮಂದಿರ ಇರೋದು 13,100 ಫೀಟಲ್ಲಿ. ಇವತ್ತು ಬಂದಿರೋ ಎಲ್ಲ ಪ್ಲೇಸಸ್ಸು 30,000+ ಫೀಟೇ ಇರುತ್ತೆ. ಇದೆ ನೋಡಿ ಇನ್ಸೈಡ್ ಬಾಬಾ ಮಂದಿರ್. ಇವರು ಪಂಜಾಬ್ ರೆಜಿಮೆಂಟಲ್ಲಿ ಸೋಲ್ಜರ್ ಆಗಿದ್ರು. ಏನೋ ಸರಬರಾಜು ಕಾರ್ಯದ ವೇಳೆ ಮಿಸ್ ಆದ್ರು ಅಂತ ಒಂದೊಂದು ಕಡೆ ಹೇಳ್ತಾರೆ, ಆಕ್ಸಿಡೆಂಟ್ ಆಗಿ ಮೃತರಾದ್ರು ಅಂತ ಒಂದೊಂದು ಕಡೆ ಹೇಳ್ತಾರೆ. ಪ್ರಾಪರ್ ರೀಸನ್ ಏನಿಲ್ಲ. ನೆಕ್ಸ್ಟ್ ಹೊರಟು ಇಲ್ಲಿಂದ. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ನೀವು, ಇದು ಕುಪ್ಪು 13,400 ಫೀಟ್. ಇಲ್ಲಿ ಆ ಕಡೆ ಭೂತಾನ್, ಈ ಕಡೆ ಚೈನಾ, ಇದು ನಾವಿರೋದು ಇಂಡಿಯಾ. ಸೊ ಟ್ರೈ ಬಾರ್ಡರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೊರಟಿದ್ದೆ ನಾಥಾಂಗ್ ವ್ಯಾಲಿ ಕಡೆ. ನೀವು ನೋಡ್ತಾ ಇರೋದು ಇದು ಸನ್ರೈಸ್ ಅಲ್ಲ, ಇದು ಸನ್ಸೆಟ್ ಟೈಮು. ಆ್ಯಕ್ಚುಲಿ ಆ ಥರ ಬಿಸಿಲು ಕಾಣಿಸ್ತಿದೆ, ಬಟ್ ಎಷ್ಟು ಕೋಲ್ಡ್ ಇದೆ ಅಂದರೆ ನಾನು ಗ್ಲೌಸ್ ಕೂಡ ಚೇಂಜ್ ಮಾಡಿದೆ. ಫುಲ್ ಕೈಯೆಲ್ಲ ಚುಚ್ಚುತ್ತಾ ಇರುತ್ತೆ ಆ ಕೋಲ್ಡಿಗಂದು. ವ್ಯೂಸ್ ಅಂತೂ ಅಲ್ಟಿಮೇಟ್. ಕ್ಲೌಡ್ ಬೆಡ್ಸ್ ಮೇಲೆ ಇದ್ವಿ, ಯಾಕಂದರೆ ಫುಲ್ ಹೈ ಆಲ್ಟಿಟ್ಯೂಡಲ್ಲಿ ಇದ್ದೀವಿ. ಇವತ್ತಿಗೆ ಹೋಗಿ ನಾಥಾಂಗ್ ವ್ಯಾಲಿಯಲ್ಲಿ ರೆಸ್ಟ್ ಮಾಡೋದು, ಮತ್ತು ನಾಳೆ ಜುಲುಕ್ಕು, ಕಾಂಚನಜಂಗಾ ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೋದು. ನಾಳೆ ಸಿಗೋಣ. ಬಾಯ್ ಬಾಯ್.